ಸ್ನೇಹಿತರೆ ನಮಸ್ಕಾರ. ಎಸ್.ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ GPSTR, HSTR, TET ಪೇಪರ್ 2 ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 5ನೇ ವಾರದ ಚಾಲೆಂಜನ್ನು ಕೊಡ್ತಾ ಹೋಗ್ತೀನಿ. ಈ ಒಂದು ಚಾಲೆಂಜ್ ಬಂದುಬಿಟ್ಟು 28/7/2025 ಅಂದರೆ ಇವತ್ತಿನಿಂದ 4/8/2025 ಇರುತ್ತೆ. ಈಗಾಗಲೇ 4 ವಾರದ ಚಾಲೆಂಜ್ಗಳಲ್ಲಿ ಸಾಕಷ್ಟು ಸಿಲೆಬಸ್ನ ನೀವು ಕವರ್ ಮಾಡ್ಕೊಂಡಿದ್ದೀರ. ಅಂದರೆ ಆಲ್ಮೋಸ್ಟ್ 8th 9th 10th ಪಾರ್ಟ್ 1 ಸಿಲೆಬಸ್ ಕಂಪ್ಲೀಟ್ ಆಗಿದೆ. ಈಗ ಕೊನೆಯ ವಾರದಲ್ಲಿ ಪಾರ್ಟ್ 2 ಸಿಲೆಬಸ್ನ ಸ್ಟಾರ್ಟ್ ಮಾಡಿದ್ವಿ. ಈಗ ಪಾರ್ಟ್ 2 ಸಿಲೆಬಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ 8th 9th 10th. ಇಲ್ಲಿಗೆ ನಿಮಗೆ ಸಾಕಷ್ಟು ಸಿಲೆಬಸ್ ಕವರ್ ಆಗಿರೋದ್ರಿಂದ ಒಂದಿಷ್ಟು ಕಾನ್ಫಿಡೆನ್ಸ್ ಬಂದಿರುತ್ತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಇನ್ನು ಅದರ ಜೊತೆಗೆ ಕೆಲವೊಂದು ರೂಮರ್ಸ್ ಇದ್ದಾವೆ, ಅಂದರೆ GPSTR ಸೋಷಿಯಲ್ ಸೈನ್ಸ್ ಕನ್ಫರ್ಮ್ ಆಗಲ್ಲ ಅಂತಂದು. ಬಟ್ ಅದೇನೇ ಇರಲಿ, ಕನ್ಫರ್ಮ್ ಆಗುತ್ತೋ ಬಿಡುತ್ತೋ ಎರಡನೇ ವಿಷಯ. ಯಾಕಂದರೆ ಅದು ಕೂಡ ಕೆಲವೊಮ್ಮೆ ಸತ್ಯ ಅನಿಸುತ್ತೆ. ಯಾಕಂತಂದರೆ ಲಾಸ್ಟ್ ನೋಟಿಫಿಕೇಷನಲ್ಲಿ ಸೋಷಿಯಲ್ ಸೈನ್ಸು ಭಾಳಷ್ಟು ಫಿಲ್ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ರೀಸನ್ ಇದ್ದಿರ್ಬೋದು. ಓಕೆ, ಅದು ಬೇರೆ ಇರಲಿ. ಬಟ್ HSTRಗಂತೂ ಬೇಸಿಕ್ ಫೌಂಡೇಶನ್ ಏನಿದೆಯಲ್ಲ ಅದು ಇದೇ ಸಿಲೆಬಸ್ ಬರುತ್ತೆ. ಸೊ ಯಾರೆಲ್ಲ BEd ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಡೆಫಿನೆಟ್ಲಿ ಇದು ಬರ್ತಾ ಹೋಗುತ್ತೆ. ಯಾವುದು ನಮ್ಮ ಒಂದು ಈ 8th 9th 10th ಸಿಲೆಬಸ್. ಸೊ ಹಾಗಾಗಿ ಓದಿರೋದಂತೂ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ. ಸೊ ಹಾಗಾಗಿ ದಯವಿಟ್ಟು ಸ್ಟಡೀಸ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಈಗ ನಾನು ಚಾಪ್ಟರ್ಗಳನ್ನ ಹೇಳ್ತಾ ಹೋಗ್ತೀನಿ, ಬರ್ಕೊಳ್ತಾ ಹೋಗಿ. ಫಸ್ಟ್ ಒಂದು ಬಂದುಬಿಟ್ಟು 8th ಸ್ಟ್ಯಾಂಡರ್ಡಲ್ಲಿ ದಕ್ಷಿಣ ಭಾರತದ ರಾಜವಂಶಗಳು, ಅಂದರೆ ಶಾತವಾಹನರು, ಕದಂಬರು ಮತ್ತು ಗಂಗರು, ಅದು ಚಾಪ್ಟರ್ ತೊಗೊಳ್ರಿ. ಅದಾದ ನಂತರ ಸ್ಥಳೀಯ ಸ್ವಯಂ ಸರ್ಕಾರಗಳು. ನೆಕ್ಸ್ಟ್ ಬಂದುಬಿಟ್ಟು ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ. ನೆಕ್ಸ್ಟ್ 4th ಚಾಪ್ಟರ್ ಬಂದುಬಿಟ್ಟು ಜಲಗೋಳ. ನೆಕ್ಸ್ಟ್ ಅದಾದ ನಂತರ 9th ಕ್ಲಾಸಲ್ಲಿ 9ನೇ ತರಗತಿ ಪುಸ್ತಕದಲ್ಲಿ ಭಕ್ತಿಪಂಥ, ದೇಶದ ರಕ್ಷಣೆ, ಸಾಮಾಜೀಕರಣ ಹಾಗೂ ಕುಟುಂಬದ ಸಂಬಂಧಗಳು. ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ. ಈ 4 ಚಾಪ್ಟರ್ ಬಂದುಬಿಟ್ಟು 9th ಸ್ಟ್ಯಾಂಡರ್ಡಿಂದ. ನೆಕ್ಸ್ಟ್ ಬಂದುಬಿಟ್ಟು 10th ಸ್ಟ್ಯಾಂಡರ್ಡ್ ಬುಕ್ಕಿಂದ ಪಾರ್ಟ್ 2ನಲ್ಲಿ ಸ್ವಾತಂತ್ರ್ಯ ಹೋರಾಟ, ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು. ನೆಕ್ಸ್ಟ್ ಬಂದುಬಿಟ್ಟು ಗ್ರಾಮೀಣಾಭಿವೃದ್ಧಿ. ಇಷ್ಟು 10th ಸ್ಟ್ಯಾಂಡರ್ಡ್ ಬುಕ್ಕಿಂದ. ಈ 3ನ್ನ 8th 9th 10th ಕವರ್ ಮಾಡಿಕೊಡ್ರಿ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಲಾಸ್ಟ್ ವೀಕಲ್ಲಿ ನಾವು ಕೆಲವೊಂದು ಚಾಪ್ಟರ್ಗಳನ್ನ, ಅಂದರೆ 50 ಕ್ವಶನ್ಸ್ನ ತಗೊಳ್ರಿ ಅಂತ ಹೇಳಿದ್ವಿ. ಅದಕ್ಕೂ ಬಿಫೋರಲ್ಲಿ ನಾವೇನಂತ ಹೇಳಿದ್ವಿ, ಎವ್ರಿ ವೀಕು 105 ಕ್ವಶನ್ಸ್ನ ಪ್ರಿಪೇರ್ ಮಾಡಿ ಅಂತಂದು ಹೇಳಿದ್ದೆ. ಬಟ್ ಈಗ ಕೆಲವೊಬ್ಬರಿಗೆ ಓಲ್ಡ್ ಕ್ವಶನ್ ಪೇಪರ್ ಸಿಗ್ತಾ ಇದ್ದಾವೆ, ಕೆಲವೊಬ್ಬರಿಗೆ ಓಲ್ಡ್ ಕ್ವಶನ್ ಪೇಪರ್ ಎನಲೈಸಿಸ್ ಮಾಡಿದ್ದು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಈ ವಾರ ಚೇಂಜ್ ಮಾಡೋಣ ಅಂತಂದು KM ಸುರೇಶ್ ಸರ್ ಅವರು ಏನು ಸ್ಪರ್ಧಾ ವಿಜೇತ ಚಾನಲಲ್ಲಿ 5 ವಿಡಿಯೋಗಳನ್ನ ಬಿಟ್ಟಿದ್ದಾರೆ. ಬಹುಶಃ ಅವ್ರಿಗಿಂತ ಚೆನ್ನಾಗಿ ಶೈಕ್ಷಣಿಕ ಮನೋವಿಜ್ಞಾನ ಇನ್ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನನ್ನ ಒಂದು ಅನಿಸಿಕೆ ಅಷ್ಟೇ. ಬಟ್ ಹೇಳೋರು ಇದ್ದಿರ್ಬೋದು, ಬಟ್ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಯಾಕಂದರೆ ಅದನ್ನು ನಾವು GPSTR ಓದೋ ಟೈಮಲ್ಲಿ ರೆಫರ್ ಮಾಡಿದ್ವಿ. ಅದು ರಿವಿಷನ್ಗೆ ಭಾಳಷ್ಟು ಅನುಕೂಲ ಆಗ್ತಾ ಬಂತು ನನಗೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಆ ಕ್ಲಾಸಲ್ಲಿ 2 ವೀಡಿಯೋಗಳನ್ನ, ಸ್ಟಾರ್ಟಿಂಗ್ 2 ವೀಡಿಯೋಸ್ನ ನೀವು ಓದ್ಬೋದು. 2 ವೀಡಿಯೋಸ್ನ ನೋಟ್ಸ್ ಮಾಡಿಕೊಡ್ರಿ. KM ಸುರೇಶ್ ಸರ್ ಅವರ 2 ವೀಡಿಯೋಸ್ನ ನೀವು ನೋಡ್ಕೋಬೋದು. ನೆಕ್ಸ್ಟ್ ಅದಾದ ನಂತರ ಕನ್ನಡಕ್ಕೆ ಬಂದಾಗ 8th ಚಾಪ್ಟರ್ನ ಮತ್ತೊಂದು ಸಲ ರಿವಿಷನ್ ಮಾಡಿಕೊಡ್ರಿ. 8th ಇರೋದನ್ನ ಎಲ್ಲ ಲೆಸನ್ಸ್ ರಿವಿಷನ್ ಮಾಡಿಕೊಡ್ರಿ. ಗ್ರಾಮರ್ ಟಾಪಿಕ್, ಭಾಷಾಭ್ಯಾಸ ಏನು ಇದೆಯಲ್ಲ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕ್ 9th ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಅದಾದ ನಂತರ ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ 2 ಚಾಪ್ಟರ್ಗಳನ್ನ ಕೊಡ್ತಾ ಹೋಗ್ತೀನಿ. ಇಂಗ್ಲೀಷ್ಗೆ ಸಂಬಂಧಿಸಿದಂತೆ 2 ಚಾಪ್ಟರ್ಗಳು. ಲಾಸ್ಟ್ ವೀಕ್ ಮೇ ಬಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಕಂಪ್ಲೀಟ್ ಆಗಿರಬೇಕು. ಸೊ ಹಾಗಾಗಿ ಈಗ ಆರ್ಟಿಕಲ್ಸ್ ತಗೊಳ್ರಿ. ಆರ್ಟಿಕಲ್ಸು ಅದಾದ ನಂತರ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಇವೆರಡು ಚಾಪ್ಟರ್ಗಳನ್ನ ನೀವು ಇಂಗ್ಲೀಷ್ಗೆ ತಗೋಬೋದು. ಅದಾದ ನಂತರ GKಗೆ ಸಂಬಂಧಪಟ್ಟಂಗೆ ಪ್ರಮುಖ ಐತಿಹಾಸಿಕ ಘಟನೆಗಳು ಇಷ್ಟು ಚಾಪ್ಟರ್ಗಳನ್ನ ನೀವು ಕವರ್ ಮಾಡ್ಕೋಬೇಕಾಗುತ್ತೆ. ಇನ್ನು ಈ ವಾರದಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಚಾಪ್ಟರ್ಗಳು ಇರೋದರಿಂದ
ಸ್ವಲ್ಪ ಮೈಂಡ್ ಡೈವರ್ಟ್ ಆಗೋದು ಬೇಡ, ಮತ್ತು ಸಿಲೆಬಸ್ ಹೆವಿ ಆದರೆ ಸಾಕಷ್ಟು ಜನ ಈ ಟಾರ್ಗೆಟಿಂದ ಹೊರಗೆ ಹೋಗ್ತಾ ಇದ್ದಾರೆ. ಅಂದರೆ ಈಗಾಗಲೇ ಸಾಕಷ್ಟು ಜನ ಸೋಲು ಒಪ್ಕೊಂಡಿದ್ದಾರೆ ಅಂತಲೇ ನಾವು ಭಾವಿಸ್ಬೋದು. ಯಾಕಂತಂದರೆ ಸ್ಟಡಿ ಅನ್ನೋದು ಅಥವಾ ಸಕ್ಸಸ್ ಅನ್ನೋದು ನಾವು ನೋಟಿಫಿಕೇಷನ್ ಬಿಟ್ಟಾಗ ಓದಿ ಆಗ್ತೀವಿ ಅನ್ನೋದಲ್ಲ. ಯಾಕಂದರೆ ನಾವು ಡಿಗ್ರಿ ಎಕ್ಸಾಮ್ಗಳಲ್ಲಿ ಆ ರೀತಿ ಮಾಡಿರ್ಬೋದು. ಅಂದರೆ ಎಕ್ಸಾಮ್ ಆಲ್ ಟಿಕೆಟ್ ಬಿಟ್ಟ ಮೇಲೆ ಅಥವಾ ಎಕ್ಸಾಮ್ ಡೇಟ್ ಅನೌನ್ಸ್ ಆದಮೇಲೆ ಓದಿರ್ಬೋದು. ಬಟ್ ಡಿಗ್ರಿಗೂ ಇಲ್ಲಿಗೂ ಭಾಳಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಭಾಳಷ್ಟು ದಿನಗಳಿಂದ ರೆಗ್ಯುಲರಾಗಿ ಸ್ಟಡಿ ಮಾಡೋರು ಇದ್ದಾರೆ, ಎಷ್ಟೋ ಹಾರ್ಡ್ ವರ್ಕ್